ನಿನ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಏನಾರ ಬಿಗ್ ಬಾಸ್ ಮನೆಗೆ ಬಿಟ್ಟಿ ಏನು ಕಿಚ್ಚನ ಪಂಚಾಯತಿಲಿ ಪಕ್ಕಾ ಉಗಿಸ್ಕೊಂತೀಯ. ಇಲ್ಲಿ ನಾವೇ ಬಿಗ್ ಬಾಸ್ ಹಿಂಗೆ ಆಡ್ತಿದ್ರೆ ಕಳಪೆ ಕೊಟ್ಬಿಡ್ತೀನಿ ನೋಡು. ನಿಂಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ ಮುಂದಿನ ವಾರಕ್ಕೆ. ನಿಂಗೆ ಈ ಸಲ ಫಿನಾಲೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅಂದ್ರೆ ಪರ್ಫಾರ್ಮೆನ್ಸ್, ಡಬಲ್ ಎಲಿಮಿನೇಷನ್. ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ತುಂಬ ಫ್ರೀ ಇದ್ದೆ. ಇವತ್ತು ಬಿಗ್ ಬಾಸ್ ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗ್ತಾ ಇದೆ, ಅದಕ್ಕೆ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಒಪಿನಿಯನ್ ಹೇಳೋಣ ಅಂತ ಈ ವಿಡಿಯೋದಲ್ಲಿ. ಹಾಯ್ 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 ಮಾಡು. ಹಾಯ್ 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 ಹಾಯ್. ನಮ್ಮ ಜೊತೆ ಇವನೊಬ್ಬ ಇದ್ದಾನೆ ಇವಾಗ. ಏನು ಇವನಿಗೆ ಇವತ್ತು ಎಲ್ಲ ಫುಲ್ ಬೋರ್ಡ ಹೊಡ್ಸ್ಬಿಟ್ಟಿದ್ದೀನಿ. ಇವನು ಯಾವ ಬ್ರೀಡ್ ಇರ್ಬೋದು ಹೇಳಿದ್ದು? ಕಮೆಂಟ್ ಮಾಡಿ, ಯಾವ ಬ್ರೀಡ್ ಕಮೆಂಟ್ ಮಾಡಿ. ಮಾಡೋಕ್ಕಾಗಲ್ಲ, ಕಿಚ್ಚಿಯಪ್ಪ ಯಾವ ಬ್ರೀಡ್ ಅಂತ ಬೇಡ. ಗೊತ್ತಾಗ ಹಂಗೆ ಫುಲ್ ಶೇವ್ ಮಾಡಾಕಿದ್ದೀನಿ. ಆಯ್ತಮ್ಮ ಹೋಗು, ಸಾಕು ಹೋಗು. ಪಾಪ ನಿಂಗೆ ಬಿಗ್ ಬಾಸ್ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಟುಡು ನಿನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು? ಬಿಗ್ ಬಾಸ್ ಯಾರು? ಬಿಗ್ ಬಾಸ್ ಕಂಟೆಸ್ಟೆಂಟ್ ಫೇವ್ರೆಟ್. ಕಚ್ಚು ಕಿಚ್ಬಿಟ್ಟ ಸುಮ್ಮನಿರಪ್ಪ. ಸಾಕು ಆಯ್ತು ನಡಿ. ಎಲ್ಲರೂ ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅನ್ಕೊಂಡಿದ್ದೀನಿ. ರೀಸೆಂಟ್ ಡೇಸಲ್ಲಿ ಸ್ವಲ್ಪ ಚೆನ್ನಾಗಿ ಆಗ್ತಾ ಇದೆ, ಪರವಾಗಿಲ್ಲ. ಟಾಸ್ಕ್ ಎಲ್ಲ ಕೊಡ್ತಾ ಇದ್ದಾರೆ, ಬಟ್ ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ಟಾಸ್ಕ್ ಕೊಟ್ಟಿದ್ದಾರೆ. ಎಲ್ಲರೂ ಅದೇ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಅಲ್ವಾ? ಹೌದು. ಇವಾಗ ಈ ವಾರ ಎಲಿಮಿನೇಷನ್ ಬೇರೆ ಇದೆ. ಯಾರ್ಯಾರು ಎಲಿಮಿನೇಟ್ ಆಗ್ತಾರೆ, ಡಬಲ್ ಎಲಿಮಿನೇಷನ್. ಈ ಸಲ ಆ ಥರದ್ದು ಒಂದೇ ವೀಕಲ್ಲೆಲ್ಲ ನೋಡಿದ್ ನಾವು ಡಬಲ್ ಎಲಿಮಿನೇಷನ್. ಈ ಲಾಸ್ಟ್ ಇದರಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಅದೇ ಇಂಪಾರ್ಟೆಂಟು. ಈ ವೀಕೆಂಡಲ್ಲಿ ಎಲಿಮಿನೇಷನ್ ಆಗೋದು ನಾರ್ಮಲ್ಲು, ಬಟ್ ವಾರದ ಮಧ್ಯದಲ್ಲಿ ಎಲಿಮಿನೇಷನ್ ಆಗ್ತಾರಲ್ಲ, ಅದೊಂಥರ ತುಂಬ ಹಿಂಸೆ ಆಗಿರುತ್ತೆ ಕಂಟೆಸ್ಟೆಂಟ್ಗಳಿಗೆ. ಯಾರಾದ್ರೂ ಅವ್ರಿಗೆ ಹಿಂಸೆನೆ ಒಂಥರ. ಅದೇ ಯಾರೋಗ್ಬೋದು ಮಧ್ಯದಲ್ಲಿ ಅಂತ ಅಲ್ಲ, ಈ ವಾರ ಈ ವೀಕೆಂಡ್ ಅಲ್ಲ, ಈ ವೀಕೆಂಡೇ ಇಬ್ರು ಹೋಗ್ಬೋದು. ಇಬ್ರು ಹೋಗ್ತಾರೆ. ಯಾರು ಅಂದ್ರೆ ನನ್ನ ಪ್ರಕಾರ ಡೇಂಜರ್ ಝೋನ್ ಅಲ್ಲಿ. ಹಂಗಲ್ಲ, ಇವಾಗ ಸುದೀಪ್ ಬರ್ತಾರಲ್ಲ, ಅವ್ರು ಒಬ್ರನ್ನ ತೆಗಿತಾರೆ ಆಯ್ತಾ. ನೆಕ್ಸ್ಟ್ ಈ ವೀಕ್ ಬರುತ್ತಲ್ಲ, ಮಧ್ಯದಲ್ಲಿ ಒಬ್ರು ಹೋಗ್ತಾರೆ. ನೈಟ್ ಮಾಡ್ಬೋದು, ಇಲ್ಲ ಒಟ್ಟು ಮಿಡ್ ವೀಕ್ ಎಲಿಮಿನೇಷನ್ ಇದೆ. ಅದಾದ್ಮೇಲೆ ಸುದೀಪ್ ಬರ್ತಾರೆ. ಒಂದು ಬಿಗ್ ಬಾಸ್ ಮನೆಗೆ ಯಾರಾದ್ರೂ ಒಬ್ರು ಎಂಟ್ರಿ ಕೊಡ್ತಾರೆ. ಸುದೀಪ್ ಬರ್ಬೇಕಿನ್ನ ಅದು ಬಿಗ್ ಬಾಸ್ ಮನೆಗೆ ಯಾರಾದ್ರೂ ಒಬ್ರು ಬರ್ತಾರೆ. ಸುದೀಪ್ ಮತ್ತೆ ಎಲ್ಲ ಕಂಟೆಸ್ಟೆಂಟ್ಗಳು ಒಂದ್ಸಲ ಬರಬೇಕು. ಓಲ್ಡ್ ಕಂಟೆಸ್ಟೆಂಟ್ಸ್ ಬರೋರೆಲ್ಲ ಬರ್ತಾರೆ. ಅವರೊಂದಷ್ಟು ಹೇಳ್ತಾರೆ, ಆಲ್ ದ ಬೆಸ್ಟ್ ಹೇಳಿ. ಆಮೇಲೆ ಇನ್ನೇನು ನಡೆಯುತ್ತೆ ಇವೇ ಅಲ್ಲ. ಯಾರು ಎಲಿಮಿನೇಟ್ ಆಗ್ಬೋದು ಈ ಸಲ? ಕಾರ್ತಿಕ್ ತುಂಬ ಚೆನ್ನಾಗಿ ಆಡ್ತಾ ಇರೋದು. ಫೈನಲಿಗೆ ಹೋಗ್ತಾರೆ ಅವರೆಲ್ಲ. ವಿನಯ್ ಫೈನಲಿಗೆ ಹೋಗ್ತಾರೆ. ಯಾರು ಎಲಿಮಿನೇಟ್? ಅದೇ ಹೇಳ್ತೀನಿ, ಫಸ್ಟ್ ಇವ್ರನ್ನ ಹೇಳಿತಾನೆ ಅವ್ರನ್ನ ಹೇಳ್ಬೇಕು. ಆಮೇಲೆ ವರ್ತೂರ್ ಸಂತೋಷ್ ರೀಸೆಂಟ್ ಡೇಸಲ್ಲಿ ಚೆನ್ನಾಗಿ ಆಡ್ತಿದ್ದಾರೆ. ಸ್ವಲ್ಪ ಓಟ್ಸ್ ಮತ್ತೆ ಜಾಸ್ತಿ ಆಗಿದೆ ಅವರಿಗೆ, ಸೊ ಅವರು ಸೇಫ್ ಆಗ್ತಾರೆ ಅಂತ ಅನ್ನಿಸ್ತಾ ಇದೆ. ಮತ್ತೊಂದು ಕಡೆ ಸಂಗೀತ ಆಲ್ರೆಡಿ ಎಂಟ್ರಿ ಹೊಡೆದಾಯ್ತು. ಆಮೇಲೆ ಮತ್ತೆ ಯಾರಿರೋದು? ನಿಮಿಷ ತಾಳು. ಕಂಟೆಸ್ಟೆಂಟ್ಗಳೆಲ್ಲ ಕಣ್ಮುಂದೆ ಇದ್ರೆ ಎಲ್ಲ ಬರುತ್ತೆ. ಮಂಗಿ ಯಾರು ಎಲಿಮಿನೇಟ್ ಆಗ್ಬೋದು? ಇಲ್ಲ, ನಾನು ಹೇಳ್ತೀನಿ ತಗೊಳಪ್ಪ. ಪ್ರತಾಪ್ ಸಿಕ್ಕಾಪಟ್ಟೆ ಏನಾರ ಬಿಗ್ ಬಾಸ್ ಮನೆಗೆ ಬಿಟ್ಟಿ ಏನು ಕಿಚ್ಚನ ಪಂಚಾಯತಿಲಿ ಪಕ್ಕಾ ಉಗಿಸ್ಕೊಂತೀಯ. ಸುದೀಪ್ ಡೇಂಜರ್ ಝೋನ್ ಅಲ್ಲಿ ಅದೇ ಹೇಳೋದು. ಅದೆಲ್ಲ ಇಲ್ಲ, ಅದು ಬಿಗ್ ಬಾಸ್ ಅಲ್ಲಿ. ಇಲ್ಲಿ ನಡೆಯಲ್ಲ ಅಮ್ಮ, ಇಲ್ಲಿ ನಾವೇ ಬಿಗ್ ಬಾಸ್. ಹಿಂಗೆ ಆಡ್ತಿದ್ರೆ ಕಳಪೆ ಕೊಟ್ಬಿಡ್ತೀನಿ ನೋಡು. ನಿಂಗೆ ಡೈರೆಕ್ಟ್ ನಾಮಿನೇಟ್ ಮಾಡ್ತೀನಿ ಮುಂದಿನ ವಾರಕ್ಕೆ. ನಿಂಗೆ ನಾನು ಆಲ್ರೆಡಿ ಫಿನಾಲಿಸ್ಟ್. ಅಕ್ಕ ಫೈನಾಲಿಸ್ಟ್. ಸಂಗೀತ ನೀನಲ್ಲ. ಆಯ್ತಾ? ಇವಾಗ ಯಾರು ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ ಅಂದ್ರೆ ಮೇನ್ಲಿ ಇರೋದು ತುಕಾಲಿ ಸಂತೋಷ್ ಮತ್ತೆ ನಮ್ರತಾ ಗೌಡ. ಸಿಕ್ಕಾಪಟ್ಟೆ ಡೇಂಜರ್ ಝೋನ್ ಅಲ್ಲಿ ಇದ್ದಾರೆ. ತನಿಷಾ 50-50 ಆಲ್ಮೋಸ್ಟ್ ಬಿಗ್ ಬಾಸ್ ಅಲ್ಲಿ ಹಾರಾಡೋದು, ಕೂಗಾಡೋದು ಈ ಥರ ಎಲ್ಲ ಮಾಡಿದ್ರೆ, ಆಮೇಲೆ ಸ್ವಲ್ಪ ಗ್ರೂಪಿಸಮ್ ಮಾಡೋದು, ಆಮೇಲೆ ಒಬ್ಬ ಸ್ಪರ್ಧಿ ಬಗ್ಗೆ ಇನ್ನೊಬ್ರ ಹತ್ರ ಹೋಗ್ಬಿಟ್ಟು ಹಿಂದೇನೋ ಮಾತಾಡಿ ಇನ್ನೊಂದೇನೋ ಸ್ಟ್ರಾಟಜಿ ಮಾಡಿ ಗಾಸಿಪ್ಸ್ ಮಾಡಿ ಆಮೇಲೆ ಮ್ಯಾಚ್ ಫಿಕ್ಸಿಂಗ್ ಎಲ್ಲ ಮಾಡ್ಕೊಳ್ಳೋದು, ಈ ಥರ ಎಲ್ಲ ಮಾಡಿಲ್ಲ ತನಿಷಾ. ಸೊ ಹಂಗಾಗಿ ಕಳಿಸ್ತಾರೆ ಆದಷ್ಟು ಬೇಗ. ಈಗ ಸಿರಿಯವರು ಹಂಗೆ ಆಗಿದ್ದು.
ಆಮೇಲೆ ಇದಕ್ಕಿಂತ ಮುಂಚೆ ಯಾರಿದ್ರು, ಮೈಕಲ್ಲು ಪರವಾಗಿರ್ಲಿಲ್ಲ, ಸೊ ಮನೆಗೆ ಹೋದ್ರು. ಒಂದು ನಿಮಿಷ ಗಾಸಿಪ್ಸ್ ಮಾಡಿದ್ರೆ ಮಾತ್ರ ಇರ್ತಾರೆ, ಮಾಡಿಲ್ಲ ಅಂದ್ರೆ ಅವ್ರನ್ನ ಕಳಿಸ್ತಾರೆ ಅಂತಲ್ಲ, ಹಂಗ ಸಂಗೀತ ಮಾಡಿದಾಳ. ಆಮೇಲೆ ಯಾರು ಬಟ್ ಪ್ರತಾಪ್ ಮಾಡಿದಾನ. ಪ್ರತಾಪ್ನ ಕಳ್ಸಕ್ ಆಗೋದು ಇಲ್ಲ. ಅದೇನಕ್ಕೆ ಅಂದ್ರೆ ಅಲ್ಲಿ ಅಷ್ಟು ಓಟ್ಸ್ ಬರ್ತಿರ್ಬೇಕಾರೆ ಅದ್ ಹೆಂಗ್ ಹೊರಗೆ ಬಿಟ್ಕೊಟ್ಬಿಡ್ತಾರೆ. ನಾ ಅದನ್ನೇ TRP ಬೇಡವಾ? ಗಾಸಿಪ್ಸ್ ಮಾಡಿದ್ರೆ ಮಾತ್ರ ಪ್ರತಾಪಿಗೋಸ್ಕರನೇ ಎಷ್ಟೊಂದ್ ಜನ ನೋಡ್ತಿದ್ದಾರೆ ಬಿಗ್ ಬಾಸ್ನ. ಏನೇ ಮಾಡಿರ್ಬೋದು ಅವ್ರ ಹೊರಗಡೆ, ಅದೆಲ್ಲ ಮ್ಯಾಟರ್ ಆಗಲ್ಲ. ಇಲ್ಲಿ ವ್ಯೂವರ್ಸ್ ಇಂಪಾರ್ಟೆಂಟ್. ಈಗ ಡೇಂಜರ್ ಝೋನ್ ಅಲ್ಲಿ ಇರೋದು ತುಕಾಲಿ ಸಂತೋಷ್ ಮತ್ತೆ ನಮ್ರತಾ ಕೂಡ. ಅವ್ರಿಬ್ರಲ್ಲೇ ಹೋಗ್ತಾರೆ. ಒಬ್ರು ಸುದೀಪ್ ಒಬ್ರನ್ನ ತೆಗಿದ್ರೆ ಇನ್ನೊಬ್ರು ಮಿಡ್ ವೀಕ್. ಅದ್ರ ಮೇಲೆ ನಾವಂತೂ ಅಲ್ಲ, ಅದನ್ನೆಲ್ಲ ಡಿಸೈಡ್ ಮಾಡೋರು ಚಾನಲ್ ಅವರು. ಅವ್ರಿಗೆ ಇಷ್ಟ ಆಗಿರೋರ್ನ ಹಾಕೊಂಡು ಉಳ್ದಿರೋರ್ನ ಕಳ್ಸಿದ್ರು ಕಳಿಸ್ಬೋದು, ಹೇಳಕ್ಕಾಗಲ್ಲ. ಕಿಚ್ಚ ಬರ್ತಾರೆ ಇವತ್ತು. ಔಟ್ಫಿಟ್ ಯಾವ ಕಲರ್ ಇರ್ಬೋದು ಸುದೀಪಿಂದ? ಅದನ್ನ ಫ್ಯಾಷನ್ ಡಿಸೈನರ್ ಹತ್ರ ಕೇಳ್ಬೇಕು. ನಾನು ಹತ್ರ ಕೇಳಿದ್ರೆ ಗೆಸ್ ಮಾಡಿ ಯಾವ ಕಲರ್ ಅಂತ. ಅದು ಫೈನಲ್ ದಿನ ಹೇಳ್ಬೋದು. ಫೈನಲ್ ದಿನ ಇಲ್ಲೊಂದು ಆಟ್ ಒಂದು ಕೈಗೆಲ್ಲ ಏನೋ ಒಂದು ಹಾಕಿ ಅಂದ್ರೆ ಏನು ಹ್ಯಾಂಡ್ಸಮ್ ಫುಲ್ಲು ಫಾರಿನಿಂದ ಎಲ್ಲ ಒಂದಷ್ಟು ಬ್ರ್ಯಾಂಡ್ಗಳನ್ನ ಆಕ್ಸೆಸರೀಸ್ ಎಲ್ಲ ತರಿಸಿ ಎಲ್ಲ ಮಾಡಿ ಒಟ್ಟಿನಲ್ಲಿ ಧೂಮ್ ಮಾಡ್ತಾರೆ. ಅದಂತೂ ಪಕ್ಕ. ಈ ಸಲ ಫಿನಾಲೆ ಚೆನ್ನಾಗಿರುತ್ತೆ ನನ್ನ ಪ್ರಕಾರ. ಅಂದರೆ ಪರ್ಫಾರ್ಮೆನ್ಸು ಎಲ್ಲದು ಚೆನ್ನಾಗಿರುತ್ತೆ. ಎಕ್ಸ್ಪೆಕ್ಟೇಷನ್ ಇದೆ ಸಿಕ್ಕಾಪಟ್ಟೆ. ನಿಲ್ತಾನೆ ಇಲ್ಲ ಇದು. ನಿಮ್ಮ ಪ್ರಕಾರ ಯಾರು ಬಿಗ್ ಬಾಸ್ ಮನೆಯಿಂದ ಹೊರ ಹೋಗ್ಬೋದು, ಯಾರು ಟ್ರೋಫಿ ವಿನ್ ಆಗ್ಬೋದು ಹೇಳ್ರಪ್ಪ. ನೀವೇ ಹೇಳದೆ ಫೈನಲ್ಲು. ನನಗೆ ಹೊರಗೆ ಹೋಗೋದು ನಮ್ರತಾ ಅಥವಾ ತುಕಾಲಿಲಿ ಒಬ್ರು ಹೋಗ್ತಾರೆ. ಆಮೇಲೆ ತನಿಷಾ. 3 ಜನನೇ ಈಗ ಸ್ವಲ್ಪ ವೀಕ್ ಅಂತ ಅನ್ಕೊಂಡಿರೋದು. ಆ್ಯಂಡ್ ವಿನ್ನರ್ ನಾಟ್ ವೀಕ್ ಆಯ್ತಾ, ವೀಕ್ ಅಂತ ಅಲ್ಲ, ಕಂಪ್ಯಾರಿಟಿವ್ಲಿ ಅಷ್ಟೇ ನಾನು ಹೇಳ್ತಾ ಇರೋದು. ಅವರು ತುಂಬಾ ಹೈಲೈಟ್ ಆಗಿಲ್ಲ ಅಂತ ಹೇಳ್ತಾ ಇರೋದು. ಆಯ್ತು, ಅದೇ ಹೊರಗಡೆಯಿಂದ ಅವರಿಗೆ ವೋಟ್ಸ್ ಬರಬೇಕು. 3 ಜನ ಯಾರು ಹೋಗ್ತಾರೆ ಅಂತ ಕೇಳಿದ್ರೆ ನಾನು ಇಷ್ಟು ಜನದಲ್ಲಿ ಯಾರು ಹೋಗ್ತಾರೆ, ತುಕಾಲಿ, ನಮ್ರತಾ ಅಥವಾ ತನಿಷಾ. ಆ್ಯಂಡ್ ಜಾಸ್ತಿ ಹೋಗೋದು ಅಂತ ಅನಿಸ್ತಾ ಇರೋದು ಮೇ ಬಿ ನಮ್ರತಾ ಹೋಗ್ತಾರೆ. ಬುಸ್ ಆಗುತ್ತೆ ಅಂತ ಅನಿಸ್ತಿದೆ. ವೋಟಿಂಗ್ ಲಿಸ್ಟ್ ಪ್ರಕಾರ ನೋಡಿದ್ರೆ ನಿಜವಾಗ್ಲೂ ಅವರೇ ಹೋಗೋದು. ಬಟ್ ಅದೇ ಹೇಳಿದ್ನಲ್ಲ, ಏನಾಗುತ್ತೆ ಯಾರಿಗೊತ್ತು, ಅವ್ರು ಏನು ಮಾಡ್ತಾರೆ ಯಾರಿಗೊತ್ತು. ಅದಾದಮೇಲೆ ವಿನ್ನರು ಪಕ್ಕಾ ಸುದೀಪ್ ಕೈಯಲ್ಲಿ ಸಂಗೀತ, ಪ್ರತಾಪ್ ಇರ್ತಾರೆ ಪಕ್ಕ. ಅದು ಗೊತ್ತಿಲ್ಲ. ನಿನ್ನ ಪ್ರಕಾರ ಏನು ಕಾರ್ತಿಕ್ ಇರ್ಬೋದು ಅಂತ ಅಲ್ಲ? ಐನೋ. ಬಟ್ ಇಲ್ಲ, ಈಗ ರೀಸೆಂಟ್ ಇದೆಲ್ಲ ನೋಡಿದ್ರೆ ಅದೇನಾಗುತ್ತೆ ಗೊತ್ತಾ, ಫಸ್ಟ್ ಡೇಯಿಂದ ಅವನು ಎಷ್ಟೇ ಇದು ಮಾಡಿರ್ಲಿ, ಅಂದರೆ ಲೈಕ್ ಜನಕ್ಕೆ ಸ್ಟಾರ್ಟಿಂಗಲ್ಲಿ ಇಷ್ಟ ಆಗಿರಲ್ಲ, ಆಮೇಲೆ ಲಾಸ್ಟಲ್ಲಿ ಬೇರೆ ಥರನೇ ಟರ್ನ್ ಆಗಿರುತ್ತೆ. ಹೌದು. ಓವರ್ ಆಲ್ ವಾರನ ಯಾರು ನೋಡಲ್ಲ ಆಯ್ತಾ. ಈಗ ಎಷ್ಟೊಂದು ಜನ ಮಧ್ಯದಲ್ಲಿ ಏನು ಅವ್ರಿಗೆ ಗೇಮ್ಸೇ ಇರಲಿಲ್ಲ, ಸೈಲೆಂಟ್ ಆಗಿ ಮೂಲೆ ಗುಂಪಾಗಿದ್ರು, ಅವರೆಲ್ಲ ಇವಾಗ ಲಾಸ್ಟಲ್ಲಿ ಹಂಗೆ ರೊಚ್ಗೆದ್ ಬಿಟ್ಟಿದ್ದಾರೆ. ಸೊ ಹಿಂಗೆಲ್ಲ ಆಗ್ತವೆ, ಏನು ಹೇಳಕ್ಕಾಗಲ್ಲ. ಸೊ ಓವರ್ ಆಲ್ ತುಂಬಾ ಚೆನ್ನಾಗಿ ಕನ್ಸಿಸ್ಟೆಂಟ್ ಆಗಿ ಆಡಿರೋರು ಕನ್ಸಿಡರ್ ಮಾಡ್ಬೇಕು ಲೆಕ್ಕ ಅಂದ್ರೆ. ಆಕ್ಚುಲಿ ಸಂಗೀತ ಸ್ಟಾರ್ಟಿಂಗ್ ಇಂದ ಗ್ರಾಫ್ ಅಲ್ಲೇ ಇದೆ. ಹೌದು, ಅಷ್ಟು ಆಕ್ಟಿವ್ ಯಾರು ಇಲ್ಲ ಅನ್ಕೋತೀನಿ. ಫಸ್ಟ್ ಡೇ ಇಂದ ಹಿಡಿದು ಇಲ್ಲಿವರೆಗೂ ಎಲ್ಲಾ ವಿಚಾರದಲ್ಲೂ ಒಂದಲ್ಲ ಒಂದು ಎಲ್ಲರೂ ಒಂದ್ ಕಡೆ ಹೈಲೈಟ್ ಆಗಿರ್ತಾರೆ. ಹಂಗಾಗಿ ಆಗ ಒಂದು ಹೈ ಪಿಚ್ ಅಲ್ಲೇ ಇರೋದು ಜಾಸ್ತಿ ಫ್ಯಾನ್ಸ್ ಅನ್ಸುತ್ತಲ್ಲ ಸಂಗೀತ, ಪ್ರತಾಪ್. ಅಲ್ಲಿ ಲಾಸ್ಟಿಗೆ ಯಾರು ಹೈಲೈಟ್ ಆಗ್ತಾರೆ ಅವ್ರಿಗೆ ಜಾಸ್ತಿ ಫ್ಯಾನ್ಸ್. ಅದರಲ್ಲೂ ಸಂಗೀತಂಗೆ ಸ್ಟಾರ್ಟಿಂಗ್ ಇಂದಾನೆ ಕಮೆಂಟ್ಸ್ ಇದು ಹೈಲೈಟ್ ಆದಾಗಿಂದನೂ ಕಮೆಂಟ್ಸ್ ಬರ್ತಾ ಇದೆ. ಆ್ಯಂಡ್ ಸ್ವಲ್ಪ ಒಳ್ಳೆಯ ರೀತಿನಲ್ಲಿ ಟಾಸ್ಕಲ್ಲಿ ಹಿಂಗೆ ಮಾಡ್ಬೋದು, ಕರೆಕ್ಟ್ ಡಿಸಿಷನ್ಸ್ ತೊಗೊಂಡಿರೋದಕ್ಕೇ ಅವರಿಗೆ ಅಷ್ಟೊಂದು ಸಪೋರ್ಟ್ ಬರ್ತಾ ಇರೋದಷ್ಟೇ. ನನ್ನ ಪ್ರಕಾರ ಕಾರ್ತಿಕ್ ಈ ಸರಿ ವಿನ್ನರ್ ಆಗಬಹುದು ನನ್ನ ಪ್ರಕಾರ. ಯಾಕಂದರೆ ಹೈಯೆಸ್ಟ್ ವೋಟಿಂಗ್ ಬರ್ತಾ ಇರೋದೇ ಸ್ಟಾರ್ಟಿಂಗಿಂದ ಕಾರ್ತಿಕ್ಕಿಗೆ. ಅದು ತುಂಬ ಕನ್ಸಿಸ್ಟೆಂಟ್ ಆಗಿ ಬರ್ತಾ ಇದೆ. ಈ ವರ್ತೂರ್ ಸಂತೋಷಿಗೆ ಸ್ಟಾರ್ಟಿಂಗಲ್ಲಿ ಹುಲಿ ಉಗುರು ಅಂತೇಳಿ ಅವರಿಗೆ ಜಾಸ್ತಿ ಬಂದಿದ್ದು, ಎಲ್ಲರೂ ಶಾಕ್ ಆಗಿದ್ರು ಅಷ್ಟೊಂದು ಓಟ ಅಂತೇಳಿ. ಆಮೇಲೆ ಡೌನ್ ಆಯ್ತು. ಮತ್ತೆ ಇವಾಗ ಮತ್ತೆ ಎಂಟರ್ಟೈನ್ ಮಾಡ್ತಿರೋದಕ್ಕೆ ಮತ್ತೆ ಅವರಿಗೆ ಸ್ವಲ್ಪ ಓಟ್ ಬರ್ತಾ ಇದೆ. ಇವೆಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಒಪಿನಿಯನ್ಸು ಚೇಂಜ್ ಆಗ್ತಾ ಇರುತ್ತೆ. ಬಟ್ ಓವರ್ ಆಲ್ ನೋಡಿದಾಗ ಕಲರ್ಸ್ ಕನ್ನಡದ್ದು ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕ್ತಾರಲ್ಲ ವಿಡಿಯೋಸ್, ಅವಾಗ ಜಾಸ್ತಿ ಆಲ್ಮೋಸ್ಟ್ ಇರೋದೇ ಸಂಗೀತ. ಅದರಲ್ಲಿ ಕೆಲವೊಂದು ಪೇಯ್ಡ್ ಇದೆ ಮೇ ಬಿ. ಸಂಗೀತ ಮತ್ತೆ ಪ್ರತಾಪಿಂದ ಯಾರು ಪೇಯ್ಡ್ ಮಾಡ್ಸಲ್ಲ ನಮಗೆ.
ಸಂಗೀತ ಪ್ರತಾಪ್ ಜಾಸ್ತಿ ಇದೆ ನಾನು ನೋಡ್ದಂಗೆ. ಆ್ಯಂಡ್ ವಿನಯ್ಗೂ ಈಗ ರೀಸೆಂಟಾಗಿ ಸ್ವಲ್ಪ ಫ್ಯಾನ್ ಫಾಲೋವರ್ಸ್ ಈ ಜಾಸ್ತಿ ಇದೆ. ಇನ್ಸ್ಟಾಗ್ರಾಮ್ ಅಲ್ಲಿ ಇದೆಲ್ಲ ಹಾಕಿರ್ತಾರಲ್ಲ, ಪ್ರೋಮೋ ಹಾಕಿರ್ತಾರ ನೋಡು, ಅದ್ರಲ್ಲಿ ಬರೋ ಕಮೆಂಟ್ ಯಾವುದು ನಿಜ ಅಲ್ಲ. ಯೂಟ್ಯೂಬ್ ಅಲ್ಲಿ ಸ್ವಲ್ಪ ಓಕೆ, ಫೇಸ್ಬುಕ್ ಅಲ್ಲಿ ಓಕೆ. ಇನ್ಸ್ಟಾಗ್ರಾಮ್ ಪ್ರೋಮೋದಲ್ಲಿ ಕಲರ್ಸ್ ಕನ್ನಡ ಪೇಜಲ್ಲಿ ಹಾಕಿರ್ತಾರಲ್ಲ, ಅದೆಲ್ಲದು ಆಲ್ಮೋಸ್ಟ್ ಅವ್ರ ಫ್ಯಾನ್ಸ್ ಹಾಕಿರ್ತಾರೆ. ದಿನ ಅದೇ ಕೆಲಸ, ಹೋಗಿ ಕಮೆಂಟ್ ಮಾಡೋದು. ಯಾರು ಕಮೆಂಟ್ ಮಾಡಿರ್ತಾರೋ ಅವರೇ ನೆಕ್ಸ್ಟ್ ಡೇನೂ ಕಮೆಂಟ್ ಮಾಡಿರ್ತಾರೆ, ಅವರೇ ಇನ್ನೊಂದು ಕಮೆಂಟ್ ಮಾಡಿರ್ತಾರೆ, ಒಬ್ಬರೇ 10 ಕಮೆಂಟ್ ಮಾಡಿರ್ತಾರೆ. ನೀವು ಅಮ್ಮ ನೋಟ್ ಯಾರಿಗೆ ಹೇಳು? ಪ್ರತಾಪ್ ದೊಡ್ಡವರಿಗೆಲ್ಲ ಪ್ರತಾಪ್ ಓಟ್ ಹಾಕಕ್ ಬರಲ್ಲ ಅಂತ ಅಂದಿರೆ. ಅಮ್ಮ ಏನಿಲ್ಲ, ಸುಮ್ಮನೆ ಒತ್ತದಷ್ಟೇ, 99 ಓಟ್ಸ್ ಒತ್ತಬೇಕು ಅಂದ್ರು. ಅಂದೆ, ಅದಕ್ಕೆ ಹಾಕೊಡು ಅಂತಿದ್ರು. ಮಂಡೆಯಿಂದ ಹಾಕೊಡ್ತೀನಿ. ಏನ್ ಗೊತ್ತಾ, ಪ್ರತಾಪ್ ಅದು ಹೊರಗಡೆ ಏನೇ ಆಗಿರ್ಬೋದು, ಬಟ್ ಬಿಗ್ ಬಾಸ್ ಅಲ್ಲಿ ಆ ಥರ ಸಪೋರ್ಟ್ ಬರ್ತಾ ಇದೆ ಅಂದ್ರೆ, ಯಾವ ರೇಂಜಿಗೆ ಓಟ್ಸ್ ಜನ ಮಾಡ್ತಾ ಇದ್ದಾರೆ ಅಂದ್ರೆ ಸಿಕ್ಕಾಪಟ್ಟೆ ಮಾಡ್ತಿದ್ದಾರೆ. ನಂಗೆ ಪ್ರತಾಪ್ ಅವರ ಅಪ್ಪ ಅಮ್ಮ ಇಷ್ಟ ಆದ್ರು. ಅವರೆಲ್ಲ ಎಲ್ಲ ಕಡೆನೂ ಇಷ್ಟ. ಮತ್ತೊಂದೇನೋ ಹೇಳಿದ್ರು, ಏನೋ ಮಂಡ್ಯ ಲ್ಯಾಂಗ್ವೇಜಲ್ಲಿ ಮಾತಾಡೋದಂತೆ, ಆಮೇಲೆ ಹಳ್ಳಿ ಲ್ಯಾಂಗ್ವೇಜಲ್ಲಿ ಮಾತಾಡೋದು, ಅವೆಲ್ಲ ಹೇಳ್ಬಾರ್ದು ಅವರೆಲ್ಲ ಶೋನಲ್ಲಿ. ಆ ಥರ ಒಬ್ರು ಫ್ಲೋ ಅಲ್ಲಿ ಮಾತಾಡಿದ್ರು ಇರ್ಬೋದು, ಇಲ್ಲ ಬೇಕು ಅಂತಾನೆ ಮಾತಾಡಿರ್ಬೋದು. ಏನೇ ಆದ್ರೂ ತಪ್ಪೇನಿದೆ ಅದರಲ್ಲಿ. ಇವಾಗ ಬೇರೆಯವರೆಲ್ಲ ಇವಾಗ ಕನ್ನಡ ಮಾತಾಡ್ತಿರ್ತಾರೆ, ಇದಕ್ಕಿದ್ದಂಗೆ ಅವರಿಗೆ ಅಮೆರಿಕನ್ ಇಂಗ್ಲಿಷು, UK ಇಂಗ್ಲಿಷು ಬಂದ್ಬಿಡತ್ತೆ. ಅವಾಗ ನಾವೆಲ್ಲ ಏನ್ ಅನ್ಕೋಬೇಕು, ಇವ್ರೇನು ಇದ್ರ ಲಂಡನ್ ಅಲ್ಲಿ ಓದ್ತವ್ರ, ಇಲ್ಲ ಬೇರೆ ದೇಶದಲ್ಲಿ ಓದ್ತವ್ರ. ಲಾಸ್ಟಿಗೆ ಏನು ಫಿನಾಲ ಹತ್ರ ಬಂದಂಗು ಲ್ಯಾಂಗ್ವೇಜ್ ಚೇಂಜ್ ಮಾಡ್ಕೊಂಡ ಅಂತ. ತಪ್ಪೇನಿದೆ, ಕನ್ನಡ ತಾನೇ ಮಾತಾಡ್ತಾರೆ. ಕನ್ನಡದಲ್ಲಿ ಇನ್ನೊಂದು ಕನ್ನಡ ಅಂದ್ರೆ ಲೈಕ್ ಒಂದೊಂದು ಊರಿಗೂ ಒಂದೊಂಥರ ಚೇಂಜ್ ಆಗುತ್ತೆ. ಫಸ್ಟ್ ಆಫ್ ಆಲ್ ಏನ್ ಗೊತ್ತಾ, ಇವರೆಲ್ಲ ಕಳ್ಸಿರೋರು, ನೋಡ್ತಾ ಇರೋರೆಲ್ಲ ಯಾವ್ದೋ ಊರಲ್ಲಿ ನೋಡ್ತಾ ಇದಾರೆ ಅನ್ಕೊಂಡಿದ್ದಾರೆ. ನೋಡ್ತಿರೋರಿಗೆ ತಾನೇ ಇಷ್ಟ ಆದ್ರೆ ತಾನೇ ನಾವು ನೋಡೋದು. ಫಸ್ಟ್ ನಮಗೆ ಭಾಷೆ ಮುಖ್ಯ. ನಮಗೆ ಬೇರೆ ಯಾವ್ದೋ ಲ್ಯಾಂಗ್ವೇಜ್ ನಾವು ಹಾಕೊಂಡು ನೋಡ್ತಿಲ್ಲ, ಕನ್ನಡದಲ್ಲಿ ನೋಡ್ತಿರೋದು. ಅದೇ ಮಿಸ್ಟೇಕ್ ಮಾಡಿರೋದು. ಈ ಸಲ ಏನಾಗಿದೆ, ಈಗ ಜಾಸ್ತಿ ಏನೋ ಬೇರೆ ಲ್ಯಾಂಗ್ವೇಜಲ್ಲಿ ಮಾತಾಡ್ತಿದ್ದಾಗ ಅವರಿಗೆ ಏನು ಪನಿಷ್ಮೆಂಟ್, ಶಿಕ್ಷೆ ಕೊಡೋದೇ ಇಲ್ಲ ಅವರು. ಆ ಥರದ್ದೇನು ಮಾಡೇ ಇಲ್ಲ, ಶಿಕ್ಷೆ ಕೊಡೋದು ತರದ್ದು. ಅದೊಂದು. ಮತ್ತೆ ಅವಾಗೆಲ್ಲ ತೋರಿಸ್ತಿದ್ರಲ್ಲ, ಮಲ್ಕೊಂಡ ತಕ್ಷಣ ಎದ್ದೇಳು ಮಂಜುನಾಥ, ಅದು ಚೆನ್ನಾಗಿರ್ತಿತ್ತು ಆ್ಯಕ್ಚುಲಿ ನೋಡೋಕ್ಕೆ. ಈಗ ನಾಯಿ ಸೌಂಡ್ ಏನೋ ಆಗ್ತಾರ ಅನ್ಸುತ್ತಲ್ಲ, ಚಾರ್ಲಿ ಕೂಗೋ ಸೌಂಡ್. ಚಾರ್ಲಿ ಬರ್ತಾನೆ ಅಂತ ಅದೇ ನಾಯಿ ಇದೆ ಸೌಂಡ್. ಯಪ್ಪ, ಮಲ್ಕೋಬಾರದು ಅಂತ. ಮಲ್ಕೊಂಡಿದ ತಕ್ಷಣ ಮತ್ತೆ ಇಂಗ್ಲಿಷ್ ಜಾಸ್ತಿ ಮಾತಾಡಿದ ತಕ್ಷಣ ಇದಾಗಬೇಕಿತ್ತು, ಕನ್ನಡದ್ದು ಯಾವ್ದಾರ ಸಾಂಗ್ ಅಲ್ಲಿ ಮಾತಾಡಿ. ಅದೆಲ್ಲ ಜಾಸ್ತಿ ಆ್ಯಕ್ಚುಲಿ ಮನೇಲಿ ಜಾಸ್ತಿ ಯೂಸ್ ಮಾಡ್ತಿರೋದು ನಮ್ರತಾ, ಮತ್ತು ಯಾರು ಸಂಗೀತ ಆ್ಯಂಡ್ ಸ್ವಲ್ಪ ವಿನಯ್ ಅಲ್ವಾ. ಇಂಗ್ಲಿಷ್ ಜಾಸ್ತಿ ಮಾತಾಡ್ತಾರೆ, ಬಟ್ ಜಾಸ್ತಿ ಹೇಳ್ತಿರೋದು, ಜಾಸ್ತಿ ಮಾತಾಡೋರು ಇವು ವರ್ತೂರಿನ ಭಾಷೆ ಕೇಳಕ್ ಚಂದ. ಹೌದು, ಅವರು ಆ ಥರ ಬೇರೆ ಬೇರೆಯವ್ರು ಇರೋದಕ್ಕೇನೆ ನಾವು ನೋಡ್ತಾ ಇರೋದು. ಇದರಲ್ಲಿ ಮೇನ್ಲಿ ವರ್ತೂರ್ ಸಂತೋಷು ಚೆನ್ನಾಗಿದೆ, ಪ್ರತಾಪ್ ಇಂದ ಸಿಕ್ಕಾಪಟ್ಟೆ ಜನ ಏನಣ್ಣ ಅನ್ಕೊಂಡವ್ರು ಇಬ್ರು ಸಂತು ಪಂತು ಮಾತಾಡ್ತಾ ಕೂತಿರ್ತಾರಲ್ಲ, ಚೆನ್ನಾಗಿದೆ. ಆಮೇಲೆ ಯಾವುದೋ ಒಂದು ಮಾತಾಡ್ತಾರೆ ಇವರು ವರ್ತೂರು, ಲಾಸ್ಟಿಗೇನೋ ಹೇಳ್ಬಿಟ್ಟು ಏನೋ ಏನೋ ಅಂತಾರಪ್ಪ, ಸಕ್ಕದಾಗ ಅನ್ಸುತ್ತೆ ಮಾತಾಡೋದು ಕೇಳಕ್ ಅವ್ರಿಬ್ರು. ಅದು ಒಂದು ಗಡಿಯಲ್ಲಿ ಮಾತಾಡೋ ಥರ ಭಾಷೆ. ಏನೋ ಹಿಂಗೆ ಏನು ಸ್ಮೈಲ್ ಮಾಡ್ಬೇಕಾದ್ರೆ ಹಿಂಗೆ ಬರುತ್ತೆ ನೋಡಿ, ಹಿಂಗೆ ಅದು ಚೆನ್ನಾಗಿ ಅನ್ಸುತ್ತಲ್ಲ ವರ್ತೂರಿಂದು. ಚೆನ್ನಾಗಿದೆ. ಸಂತು ಪಂತು ಒಬ್ರು ಮನೆ ಹೋಗ್ತಾರೆ. ಸಂತು ಈಗ ಆಲ್ರೆಡಿ ಅಪ್ಡೇಟ್ ಆಗ್ಬಿಟ್ಟಿದೆ ವಿಕಿಪೀಡಿಯಾದಲ್ಲೆಲ್ಲ, ಫಿನಾಲಿಸ್ಟ್ ಅಂತ ಸಂಗೀತ. ಇಲ್ಲಿ ಇದೆಲ್ಲ ಫಿನಾಲಿಸ್ಟ್, ಹೌಸ್ ಕ್ಯಾಪ್ಟನ್ ಕಮ್ ಫಿನಾಲಿಸ್ಟ್. ಅಲ್ಲಿ ಮಂಕಿ ಈಗ ನೆಕ್ಸ್ಟ್ ವಾರನೂ ಅವರೇ ಕ್ಯಾಪ್ಟನ್. ಹಂಗ 2 ವೀಕ್ ಆಯ್ತಾ ಕ್ಯಾಪ್ಟನ್? ಹೌದು, 2 ಸಲ. ಇನ್ನೊಂದು ಹೆಂಗ್ ಗೊತ್ತಾ, ಅವಿನಾಶ್ ಇದೆಲ್ಲ ಆಕ್ಚುಲಿ ಚೆನ್ನಾಗೇ ಆಡ್ತಿದ್ದಲ್ಲ. ಅವ್ನ ಪಾಪ ಬಂದು ಸ್ಟಾರ್ಟಿಂಗ್ ಇಂದ ಇದ್ದಿದ್ರೆ ಮೇ ಬಿ ಪಕ್ಕಾ ಟಾಪ್ 5 ಬರುವಂತ ಕಂಟೆಸ್ಟೆಂಟ್ ಆಗ್ತಿದ್ರು. ಅವ್ರು ಆಕ್ಚುಲಿ ಬೇಕೇ ಬೇಕು, 1-2 ವೀಕ್ಸ್ ಅವರು ಬೇಕು ಅಡ್ಜಸ್ಟ್ ಆಗಕ್ಕೆ. ಅವ್ರನ್ನ ಸುಮ್ಮನೆ ಕರ್ಸಿ, ಚೆನ್ನಾಗಿ ಆಡಿದ್ರು, ಸುಮ್ಮನೆ ಕರ್ಸಿ ಹಿಂಗೆ ಕಳಿಸ್ಕೊಟ್ಟಿದ್ದು. ಚೆನ್ನಾಗಿ ಆಡ್ತಿದ್ರು. ಓಕೆ, ಬ್ಲಾಗ್ ಮುಗಿಸೋಣ. ಆಯ್ತು, ಬಾಯ್. ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗ್ತಾರೆ ಕಮೆಂಟ್ ಮಾಡಿ. ಆಮೇಲೆ ವಿಡಿಯೋನ ಶೇರ್ ಮಾಡಿ, ಸಪೋರ್ಟ್ ಮಾಡಿ.
ವಿಡಿಯೋ ನೋಡ್ತಾ ಇರಿ, ಟೈಮ್ ಪಾಸ್ ಮಾಡೋಣ, ಓದ್ಲಾ ಹೊಡೆಯೋಣ, ಆಮೇಲೆ ಒಳ್ಳೊಳ್ಳೆ ಇನ್ಫಾರ್ಮೇಷನ್ ಇದ್ರು ಅದೂ ಇರುತ್ತೆ. ಸುಮ್ಮನೆ ಬರೀ ಓದ್ಲಾ ಅಂತ ಅಲ್ಲ, ಎಲ್ಲದೂ ಇರುತ್ತೆ. ಓಕೆ, ಸಿಗೋಣ ಮತ್ತೆ. ಬಾಯ್ ಬಾಯ್. ಬಾಯ್ ಬಾಯ್. ಲವ್ ಯು ಆಲ್. ಸ್ಟಾಪ್ ಮಾಡು.